ನಾರ್ಮಲಿ ನಮ್ಗೆಲ್ಲ ದುಡ್ಡು ಬೇಕಂದ್ರೆ ನಾವು ಬ್ಯಾಂಕ್ಗಳ ಹತ್ರ ಹೋಗ್ತೀವಿ, ಆದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ದುಡ್ಡು ಬೇಕಂದ್ರೆ ಅವರು ನಮ್ಮಂತ ನಿಮ್ಮಂತ ಜನಗಳ ಹತ್ರ ಬರ್ತಾರೆ. ಇದನ್ನೇ ನಾವು IPO ಅಂತ ಕರಿತೀವಿ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಅಂದ್ರೆ ಕಂಪನಿಗಳು ಮೊದಲನೇ ಸರಿ ತನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋಕೋಸ್ಕರ ಜನಗಳ ಹತ್ರ ದುಡ್ಡಿಸ್ಕೋತಾರೆ. ಇದರ ಬದಲಾಗಿ ಜನಗಳಿಗೆ ಶೇರ್ಸ್ ನ ಕೊಡ್ತಾರೆ. ಈ ಪ್ರೋಸೆಸ್ ನ ನಾವು IPO ಅಂತ ಕರಿತೀವಿ. ಯಾವುದೇ ಒಂದು ಕಂಪನಿ IPO ತರಬೇಕಂದ್ರೆ ಅದಕ್ಕೂ ಮೊದಲಾಗಿ ತನ್ನ DRHP ಫೈಲಿಂಗ್ ನ ಸೆಬಿಗೆ ಸಬ್ಮಿಟ್ ಮಾಡಬೇಕು. DRHP ಫೈಲ್ ಅಂದ್ರೆ ಇದರಲ್ಲಿ ಕಂಪ್ಲೀಟ್ ಕಂಪನಿಯ ಇನ್ಫಾರ್ಮೇಶನ್ ಇರುತ್ತೆ. ಅಂದ್ರೆ ಕಂಪನಿಯ ಸೇಲ್ಸ್ ಗ್ರೋತ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಇದ್ರಲ್ಲೇ ಇರುತ್ತೆ. ಈ ರಿಪೋರ್ಟ್ ನ ಸೆಬಿ ವೆರಿಫೈ ಮಾಡಿ ಅಪ್ರೂವ್ ಮಾಡುತ್ತೆ. ಇದು ಅಪ್ರೂವ್ ಆದ್ರೆ ಮಾತ್ರ ಕಂಪನಿ IPO ಬರಕ್ಕೆ ಸಾಧ್ಯ. ನಾರ್ಮಲಿ IPO ನ ಎರಡ್ ರೀತಿ ಅನೌನ್ಸ್ ಮಾಡ್ತಾರೆ. ಇದು ನೀವು ಕೂಡ ನೋಡಿರ್ತೀರಾ. ಮೊದಲನೇದು ಫ್ರೆಶ್ ಇಶ್ಯೂ, ಎರಡನೇದು ಆಫರ್ ಫಾರ್ ಸೇಲ್ ಅಂತ. ಫ್ರೆಶ್ ಇಶ್ಯೂ ಅಂದ್ರೆ ಕಂಪನಿ ಹೊಸ ಶೇರ್ಸ್ ನ ಹುಟ್ಟಾಕ್ಬಿಟ್ಟು ಶೇರ್ ಹೋಲ್ಡರ್ಸ್ ಗೆ ಸೆಲ್ ಮಾಡಿ ಅದರಿಂದ ದುಡ್ಡು ಮಾಡೋದು. ಈ ದುಡ್ಡನ್ನ ಕಂಪ್ಲೀಟ್ ಆಗಿ ಕಂಪನಿ ತನ್ನ ಗ್ರೋತ್ಗೋಸ್ಕರ ಯೂಸ್ ಮಾಡುತ್ತೆ. ಎರಡನೇದು ಆಫರ್ ಫಾರ್ ಸೇಲ್, OFS. ಇದರಲ್ಲಿ ಕಂಪನಿ ಆಲ್ರೆಡಿ ಇರೋಂತ ಶೇರ್ಸ್ ನ ಬೇರೆಯವ್ರಿಗೆ ಸೆಲ್ ಮಾಡುತ್ತೆ. ಇದರಲ್ಲಿ ಪ್ರೊಮೋಟರ್ಸ್ ಬರ್ತಾರೆ ಅಥವಾ ಮುಂಚೆ ಇರುವಂತ ಶೇರ್ ಹೋಲ್ಡರ್ಸ್ ಬರ್ತಾರೆ. ಈ ದುಡ್ಡು ಕಂಪನಿಯ ಗ್ರೋತ್ ಗೆ ಯೂಸ್ ಆಗಲ್ಲ, ಕಂಪ್ಲೀಟ್ ಆಗಿ ಕಂಪನಿ ಗ್ರೋತ್ಗೋಸ್ಕರ ಯಾರು ಕಷ್ಟಪಟ್ಟಿರ್ತಾರೆ ಅವ್ರು ತಗೋತಾರೆ. ಇದು ಕಂಪನಿಗೆ ಮೊದಲನೇ ಸರಿ ದುಡ್ಡು ಬೇಕಾದಾಗ ಬರುವಂತ ಒಂದು ಪ್ರೋಸೆಸ್. ಹಾಗಾದ್ರೆ ಕಂಪನಿಗೆ ಮತ್ತೆ ದುಡ್ಡು ಬೇಕಂದ್ರೆ ಕಂಪನಿ ಏನ್ ಮಾಡುತ್ತೆ? ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ.